ಭರತಖಂಡ ಮತ್ತು ಪೂರ್ವ ಐತಿಹಾಸಿಕ ಅವಧಿ ಭಾರತ ಒಂದು ದೊಡ್ಡ ಉಪಖಂಡ. ಇದು ಎತ್ತರದ ಪರ್ವತಗಳು, ಫಲವತ್ತಾದ ಬಯಲುಗಳು ಮತ್ತು ಲುಂಗ ಕರಾವಳಿಯನ್ನು ಹೊಂದಿದೆ. ಬಹಳ ವರ್ಷಗಳ ಹಿಂದೆ ಪೂರ್ವ ಐತಿಹಾಸಿಕ ಅವಧಿಯಲ್ಲಿ ಮನುಷ್ಯ ಅಲೆಮಾರಿ ಜೀವನ ನಡೆಸುತ್ತಿದ್ದನು. ಆರಂಭಿಕ ಮನುಷ್ಯ ಗುಹೆಗಳಲ್ಲಿ ವಾಸಿಸುತ್ತಿದ್ದನು. ಮನುಷ್ಯ ಕಲ್ಲಿನ ಚಕ್ಕೆಗಳು ಮತ್ತು ಮರದಿಂದ ಮಾಡಿದ ಉಪಕರಣಗಳನ್ನು ಬಳಸಿದನು. ಬೆಂಕಿ ಒಂದು ಪ್ರಮುಖ ಅನ್ವೇಷಣೆಯಾಗಿತ್ತು. ಜನರು ಆಹಾರಕ್ಕಾಗಿ ಬೇಟೆಯಾಡಿದರು. ಅವರು ಹಣ್ಣುಗಳು ಮತ್ತು ಬೇರುಗಳನ್ನು ಸಹ ತಿನ್ನುತ್ತಿದ್ದರು. ವೇದಗಳ ಕಾಲ ನಂತರ ಭಾರತಕ್ಕೆ ಆರ್ಯರ ಆಗಮನವು ವೇದಗಳ ಕಾಲವನ್ನು ಪ್ರಾರಂಭಿಸಿತು. ಈ ಅವಧಿಯು ಭಾರತದ ಇತಿಹಾಸದ ಒಂದು ಪ್ರಮುಖ ಭಾಗವಾಗಿದೆ. ನಾವು ವೇದಗಳ ಕಾಲದಲ್ಲಿ 2 ಹಂತಗಳನ್ನು ನೋಡಬಹುದು: ಪೂರ್ವ ವೇದಗಳ ಕಾಲ ಮತ್ತು ನಂತರದ ವೇದಗಳ ಕಾಲ. ಸಾಹಿತ್ಯ ವೇದಗಳ ಕಾಲದ ಜನರು ನಮಗೆ ವೇದಗಳನ್ನು ನೀಡಿದರು. ವೇದ ಎಂಬ ಪದದ ಅರ್ಥ ಜ್ಞಾನ. 4 ವೇದಗಳೆಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣವೇದ. ಈ ಸಾಹಿತ್ಯ ಸಂಸ್ಕೃತದಲ್ಲಿತ್ತು. ಅನೇಕ ವರ್ಷಗಳ ಕಾಲ ಈ ಜ್ಞಾನವು ಮೌಖಿಕವಾಗಿತ್ತು. ಇದು ಬಾಯಿಂದ ಬಾಯಿಗೆ ಹರಡಿತು. ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತ ಕೂಡ ರಚನೆಯಾದವು. ವೇದಗಳ ಕಾಲದ ಜೀವನ 2 ಅವಧಿಗಳ ನಡುವೆ ಜನರ ಜೀವನದಲ್ಲಿ ಅನೇಕ ಬದಲಾವಣೆಗಳಾದವು. ಪೂರ್ವ ವೇದಗಳ ಜೀವನ. ಆರಂಭಿಕ ವೇದಗಳ ಕಾಲದಲ್ಲಿ ಕುಟುಂಬವು ಮೂಲ ಘಟಕವಾಗಿತ್ತು. ತಂದೆಯೇ ಕುಟುಂಬದ ಮುಖ್ಯಸ್ಥ. ಮಹಿಳೆಯರಿಗೆ ಗೌರವಾನ್ವಿತ ಸ್ಥಾನವಿತ್ತು. ಕೃಷಿ ಮುಖ್ಯ ಉದ್ಯೋಗವಾಗಿತ್ತು. ಜನರಿಗೆ ಕಬ್ಬಿಣ ಮತ್ತು ಇತರ ಲೋಹಗಳ ಬಳಕೆಯೂ ತಿಳಿದಿತ್ತು. ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯಲಾಗುತ್ತಿತ್ತು. ಸಭಾ ಮತ್ತು ಸಮಿತಿಗಳು ಆಡಳಿತದಲ್ಲಿ ಪಾತ್ರವಹಿಸುತ್ತಿದ್ದ ಸಂಸ್ಥೆಗಳಾಗಿದ್ದವು. ನಂತರದ ವೇದಗಳ ಜೀವನ. ನಂತರದ ವೇದಗಳ ಕಾಲದಲ್ಲಿ ರಾಜನು ಬಹಳ ಶಕ್ತಿಶಾಲಿಯಾದನು. ರಾಜ್ಯವು ದೊಡ್ಡದಾಯಿತು. ವರ್ಣ ವ್ಯವಸ್ಥೆಯು ಅಸ್ತಿತ್ವಕ್ಕೆ ಬಂದಿತು. 4 ವರ್ಣಗಳೆಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ಮಹಿಳೆಯರ ಸ್ಥಾನಮಾನವು ಕೆಳಗಿಳಿಯಿತು. ಜೀವನವು ಸಂಕೀರ್ಣವಾಯಿತು.